ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು: ಮುಂದಿನ ಒಲಿಂಪಿಕ್ಸ್ನಲ್ಲಿ ಭಾರತ ಹೆಚ್ಚಿನ ಪದಕಗಳ ಗೆಲುವಿಗೆ ಕೇಂದ್ರ ಸರ್ಕಾರದಿಂದ ಖೇಲೋ ಭಾರತ್ ಅಭಿಯಾನ. ಗ್ರಾಮೀಣ ಕ್ರೀಡೆಗಳು ಹೆಚ್ಚು ಸಶಕ್ತವಾಗಬೇಕು ಎಂಬ ಉದ್ದೇಶದೊಂದಿಗೆ ಪಟ್ಟಣದಲ್ಲಿ ಪ್ರತಿ ವರ್ಷ ಡಾಕ್ಟರ್ ಸೂರಜ್ ರೇವಣ್ಣ ಕಬಡ್ಡಿ ಪಂದ್ಯಾವಳಿ ಎಂದ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್. 2 ದಿನಗಳು ನಡೆದ ಕಬಡ್ಡಿ ಪಂದ್ಯಾವಳಿಗೆ ಆಗಮಿಸಿ ಶುಭ ಕೋರಿದ ಸಂಸದರು. ತಾಲೂಕಿನ ದಂಡಿಗನಹಳ್ಳಿ ಹೋಬಳಿ ಕತ್ತರಿಘಟ್ಟದಲ್ಲಿನ ಮೆಳೆಯಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನಡೆದ ಚಂಡಿಕಾ ಯಾಗ. ಹಾರನಹಳ್ಳಿ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಭಾಗಿ. ಆಧ್ಯಾತ್ಮಿಕ ಕೇಂದ್ರದ ಮುಖ್ಯಸ್ಥರಾದ ಚಂದ್ರಶೇಖರ್ ಗುರೂಜಿಯವರಿಂದ ಮುತ್ತೈದೆಯರಿಗೆ ಬಾಗಿನ ಅರ್ಪಣೆ. ಭಾರತ ದೇಶದಲ್ಲಿ ಒಲಿಂಪಿಕ್ಸ್ ಆಯೋಜನೆಗೊಳ್ಳುವ ಹಿನ್ನೆಲೆಯಲ್ಲಿ ದೇಶ ಒಲಿಂಪಿಕ್ಸ್ನಲ್ಲಿ ಹೆಚ್ಚು ಪದಕಗಳನ್ನು ಗಳಿಸಬೇಕು ಎಂಬ ಆಶಯದೊಂದಿಗೆ ಕೇಂದ್ರ ಸರ್ಕಾರ ಖೇಲೋ ಇಂಡಿಯಾ ಆಚರಿಸುವ ಮೂಲಕ ಕ್ರೀಡೆಗಳಿಗೆ ಹೆಚ್ಚು ಪ್ರೋತ್ಸಾಹ ನೀಡುತ್ತಿದೆ. ಅದರಲ್ಲೂ ಗ್ರಾಮೀಣ ಕ್ರೀಡೆಗಳಿಗೆ ಹೆಚ್ಚು ಒತ್ತು ನೀಡುತ್ತಿದೆ ಎಂದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ಹೇಳಿದರು. ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಸೂರಜ್ ರೇವಣ್ಣ ಅವರ 38ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ 2 ದಿನಗಳ ಡಾಕ್ಟರ್ ಸೂರಜ್ ರೇವಣ್ಣ 5.0 ಕಬಡ್ಡಿ ಪಂದ್ಯಾವಳಿಯ ಸಮಾರೋಪ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ದೇಶೀಯ ಕ್ರೀಡೆಗಳಲ್ಲಿ ಮೊದಲ ಸ್ಥಾನದಲ್ಲಿರುವ ಕಬಡ್ಡಿ ಪ್ರೊ ಕಬಡ್ಡಿ ಪಂದ್ಯಾವಳಿಗಳಿಂದ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯಗೊಳ್ಳುತ್ತಿದೆ. ಇದೇ ರೀತಿ ದೇಶೀಯ ಕ್ರೀಡೆಗಳಾದ ಖೋ-ಖೋವನ್ನು ಪ್ರೋತ್ಸಾಹಿಸಬೇಕಾಗಿದೆ. ಕಬಡ್ಡಿಯಲ್ಲಿ ಪುರುಷ ಮತ್ತು ಮಹಿಳಾ ತಂಡಗಳೆರಡೂ ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿರುವುದು ದೇಶಕ್ಕೆ ಸಂದ ಗರಿಮೆಯಾಗಿದೆ ಎಂದರು. ಬದುಕು ಕೂಡ ಕಬಡ್ಡಿ ಆಟವನ್ನು ಅನುಕರಣೆ ಮಾಡ್ತದೆ. ಅಂದುಕೊಂಡಿದ್ದನ್ನ ಸಾಧಿಸಲು ಹೊರಟವನಿಗೆ ಕಬಡ್ಡಿ ಆಟದ ರೀತಿ ಕಾಲೆಳೆಯುವವರೇ ಹೆಚ್ಚು. ಜೀವನದ ಎಲ್ಲ ಕಾಲಘಟ್ಟದಲ್ಲಿಯೂ ಕ್ರೀಡಾ ಮನೋಭಾವವನ್ನು ಹೊಂದಬೇಕು. ಆಟದಲ್ಲಾಗಲಿ ಬದುಕಿನಲ್ಲಾಗಲಿ ಸೋತಾಗ ಕುಗ್ಗದೆ ಮರುಗೆಲುವಿಗೆ ಶ್ರಮಿಸಬೇಕು. ಕ್ರೀಡೆಯಲ್ಲಿ ತೊಡಗಿ ಸದೃಢವಾಗಬೇಕಿರುವ ಯುವಕರಲ್ಲಿ ಇಂದು 60% ಆರೋಗ್ಯ ಸಮಸ್ಯೆಗಳು ಕಂಡುಬರುತ್ತಿವೆ. ದೇಶದಲ್ಲಿ 51% ಯುವಕರು ಧೂಮಪಾನ ಮಾಡ್ತಿದ್ದಾರೆ. ಮದ್ಯಪಾನದಿಂದ ಸಕ್ಕರೆ ಕಾಯಿಲೆ, ಹೃದಯಾಘಾತಗಳು ಹೆಚ್ಚಾಗ್ತಿವೆ. ದೇಶದಲ್ಲಿ ಮೆಡಿಕಲ್ ಶಾಪ್ಗಳಿಗಿಂತ ವೈನ್ ಶಾಪ್ಗಳ ಸಂಖ್ಯೆ ಹೆಚ್ಚಾಗುತ್ತಿರುವುದು ದುರದೃಷ್ಟಕರವೆಂದರು. 25ನೇ ಇಸ್ವಿನಲ್ಲಿ ಅದೇ ರೀತಿ 2025 ಅಂದರೆ ಈ ದೇಶೀಯ ಕ್ರೀಡೆಗಳಿಗೆ ನಾವು ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕು. ಇದರಲ್ಲಿ ಸ್ಥಳೀಯ ಶಾಸಕರಾದಂಥ CN ಬಾಲಕೃಷ್ಣ ಅವರು ಕೂಡ ಇದರಲ್ಲಿ ಬಹಳ ಮುತುವರ್ಜಿ ವಹಿಸಿದ್ದಾರೆ. ಅವರಿಗೂ ಕೂಡ ಅವರ ಅಭಿಮಾನಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ, ಇವತ್ತು ಯಾಕೆಂದರೆ 2ನೇ ದೇಶೀಯ ಕ್ರೀಡೆಗಳಲ್ಲಿ ಮೊದಲನೇದು ಕಬಡ್ಡಿ ಮೊದಲನೇ ಸ್ಥಾನದಲ್ಲಿದೆ, 2ನೇದು ಖೋ-ಖೋ ಇದೆ. ಅದೇ ರೀತಿ ಈಗ ನಾವೆಲ್ಲ ಚಿಕ್ಕ ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಲ್ಲಿ ನೋಡಿದ ಲಗೋರಿ ಆಡುವಂಥದ್ದು, ಇವೆಲ್ಲ ದೇಶೀಯ ಕ್ರೀಡೆಗಳು. ಅಥವಾ ಖೋ-ಖೋ ಇವತ್ತು ಈ ವರ್ಷ ಖೋ-ಖೋನಲ್ಲೂ ಕೂಡ ಭಾರತ ಇವತ್ತು ವಿಶ್ವ ಚಾಂಪಿಯನ್ ಆಗಿದೆ. ಸೊ ಅದರಿಂದ ಇವತ್ತು ಅಂದರೆ ಕ್ರೀಡೆ ಆಡುವುದು ಒಂದು ಭಾಗ, ಆದರೆ ಕ್ರೀಡಾ ಮನೋಭಾವವನ್ನು ನಾವು ಅನುಕರಣೆ ಮಾಡಬೇಕು. ಅಂದರೆ ಕ್ರೀಡಾ ಮನೋಭಾವ ಅಂದರೆ ಕೇವಲ ಕ್ರೀಡೆಗೆ ಸೀಮಿತವಾಗಿರಬಾರ್ದು. ನಮ್ಮ ಬದುಕಿನ ಎಲ್ಲ ವೃತ್ತಿಯಲ್ಲಿ, ನಮ್ಮ ಬದುಕಿನ ಎಲ್ಲ ಜೀವನ ಕಾಲಘಟ್ಟದಲ್ಲೂ ಕೂಡ ಕ್ರೀಡಾ ಮನೋಭಾವವನ್ನು ನಾವು ಬೆಳೆಸ್ಕೋಬೇಕಾಗುತ್ತೆ. ಇದು ಬಹಳ ಮುಖ್ಯ. ನೋಡಿ, ನಾವು ಒಂದು ತಂಡ ಸೋಲುತ್ತೆ, ಒಂದು ತಂಡ ಗೆಲ್ಲುತ್ತೆ, ಆದರೂ ಕೂಡ ಅವರೆಲ್ಲ ಹಸ್ತಲಾಗ ಮಾಡ್ತಾರೆ. ಇದು ಜೀವನ. ಇವತ್ತು ಕಬಡ್ಡಿ ಅನ್ನೋದು ಬದುಕೇ ಒಂದು ಕಬಡ್ಡಿ ಅಂತ ಹೇಳಬೇಕಾಗತ್ತೆ. ನಮ್ಮ ಬದುಕು ಕೂಡ ಒಂದು ಕಬಡ್ಡಿ ಆಟವನ್ನು ಅನುಕರಣೆ ಮಾಡುತ್ತೆ. ಯಾಕೆಂದರೆ ಗುರಿ ಮುಟ್ಟಬೇಕು ಅಂದಾಗ ಅವ್ರನ್ನ ಕಾಲಿಡಿದು ಎಳಿತೀವಿ ನಾವು. ಇನ್ನೇನು ಗುರಿ ಮುಟ್ಟಬೇಕು ಅಂದಾಗ ಅವ್ರನ್ನ ಕಾಲಿಡಿದು ಕಬಡ್ಡಿಲಿ ಹೇಗೆ ಎಳಿತೀವೋ ಬದುಕಲ್ಲೂ ಕೂಡ ಅದೇ ರೀತಿ ಆಗುತ್ತೆ. ಇವತ್ತು ಯಾಕೆಂದರೆ ಇವತ್ತು ಈ ಗ್ರಾಮೀಣ ಕ್ರೀಡೆಗಳು ಇನ್ನೂ ಹೆಚ್ಚು ಮಟ್ಟಕ್ಕೆ ಹೋಗ್ಬೇಕಾದ್ರೆ ಕರ್ನಾಟಕದ ಪ್ರತಿಯೊಂದು ತಾಲೂಕಲ್ಲೂ ಕೂಡ ಒಂದು ಕ್ರೀಡಾಂಗಣವನ್ನು ಕಟ್ಟಬೇಕಾಗತ್ತೆ. ಇದು ಚನ್ನರಾಯಪಟ್ಟಣ ಆಗ್ಬೋದು, ಅರಕಲಗೂಡು ಆಗ್ಬೋದು, ಹೊಳೆನರಸೀಪುರ ಆಗ್ಬೋದು. ಇವತ್ತು ರೇವಣ್ಣ ಅವರು ಬಂದಿಲ್ಲ, HD ರೇವಣ್ಣ ಅವರು. ಬಹುಶಃ ಹಾಸನ ಜಿಲ್ಲೆ ಒಂದು ಮಾದರಿ ಜಿಲ್ಲೆಯನ್ನು ಮಾಡಿದಂಥ ಕೀರ್ತಿ HD ರೇವಣ್ಣ ಅವರಿಗೆ, HD ದೇವೇಗೌಡರಿಗೆ ಸೇರಿದೆ. ಯಾಕೆಂದರೆ ನನಗೆ ಹಲವಾರು ಇವತ್ತು ನೋಡ್ಬೋದು. ಸೊ ಹೀಗಾಗಿ ಇವತ್ತು ಯುವಕರಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ ಹಲವಾರು ಆರೋಗ್ಯ
ಆರೋಗ್ಯ ಸಮಸ್ಯೆಗಳನ್ನು ನೋಡ್ತಾ ಇದ್ದೇವೆ. ಇವತ್ತು ಅದರಲ್ಲೂ ಕೂಡ 60% ಕಾಯಿಲೆಗಳು ಯುವಕರಲ್ಲೇ ಬರ್ತಾ ಇದೆ. ಅದರಿಂದ ಕ್ರೀಡಾಪಟುಗಳಿಗೆ ಮತ್ತು ಅಭಿಮಾನಿಗಳಿಗೆ ನಾನು ಸಂದೇಶ ಏನಪ್ಪ ಅಂದರೆ, ಇವತ್ತು ತಮ್ಮ ಇತ್ತೀಚಿನ ದಿನಗಳಲ್ಲಿ ಈ ಚಿಕ್ಕ ವಯಸ್ಸಿನವರಿಗೆ ಆರೋಗ್ಯ ಸಮಸ್ಯೆಗಳು ಬರ್ತಾ ಇದೆ. 20ರಿಂದ 30 ವರ್ಷದ ವಯೋಮಿತಿಯಲ್ಲಿ ಇರ್ತಕ್ಕಂಥವರಿಗೆ ಇದಕ್ಕೆ ಕಾರಣವನ್ನು ಹೇಳ್ತಾ ಹೋದರೆ ಬಹಳ ಇದೆ. ಒಂದು, ಧೂಮಪಾನ. ಭಾರತ ದೇಶದಲ್ಲಿ 51% ಯುವಕರು ಇವತ್ತು ಧೂಮಪಾನ ಮಾಡ್ತಾ ಇದ್ದಾರೆ. ನೋಡಿ, ಯಾರೋ ವಿಸಲ್ ಆಗ್ತಾ ಇದ್ದಾರೆ ಧೂಮಪಾನ ಮಾಡೋದಕ್ಕೆ. ನಂತರ ಮದ್ಯಪಾನದ ಬಗ್ಗೆ ನಾನೇನು ಪಾಠ ಹೇಳಂಗಿಲ್ಲ, ನೀವೇ ನಮಗೆ ಪಾಠ ಹೇಳ್ತೀರ ಅನ್ಸುತ್ತೆ. ಇವತ್ತು ಭಾರತ ದೇಶದಲ್ಲಿ ಒಂದು ಮಾಹಿತಿ, ಯಾಕೆಂದ್ರೆ ಇವತ್ತು ಯುವಕರಲ್ಲಿ ಧೂಮಪಾನ ಜಾಸ್ತಿ ಆಗ್ತಾ ಇದೆ, ಮದ್ಯಪಾನ ಜಾಸ್ತಿ ಆಗ್ತಾ ಇದೆ, ಸಕ್ಕರೆ ಕಾಯಿಲೆ ಜಾಸ್ತಿ ಆಗ್ತಾ ಇದೆ, ಆಮೇಲೆ ಹೃದಯಾಘಾತಗಳು ಜಾಸ್ತಿ ಆಗ್ತಾ ಇದೆ. ಅದರಿಂದ ನಿಮ್ಮ ಆರೋಗ್ಯವನ್ನ ಯುವಕರು ಚಿಕ್ಕ ವಯಸ್ಸಿನಿಂದ ಆಗಬೇಕು. ಒಂದು ಮಾಹಿತಿ ಪ್ರಕಾರ ಭಾರತ ದೇಶದಲ್ಲಿ 48 ಕೋಟಿ ಕೇಸ್ಗಳಷ್ಟು, ಕೇಸ್ ಅಂದ್ರೆ ಈ ಕೇಸಲ್ಲ, ಆರೋಪ ಮಾಡಿರ್ತಕ್ಕಂಥ ಕೇಸಲ್ಲ, ಮದ್ಯಪಾನದ ಬಾಟಲ್ ಕೇಸ್ 48 ಕೋಟಿ ಖರ್ಚಾಗ್ತಾ ಇದೆ ಭಾರತ ದೇಶದಲ್ಲಿ. ಪಂದ್ಯಾವಳಿಗೆ ಶುಭ ಕೋರಲು ಆಗಮಿಸಿದ ವಿಧಾನ ಪರಿಷತ್ ಉಪಸಭಾಪತಿ ಪ್ರಾಣೇಶ್ ಮಾತನಾಡಿ, ಗ್ರಾಮೀಣ ಕ್ರೀಡೆಗಳಾದ ಕಬಡ್ಡಿ, ಲಗೋರಿ, ಬುಗುರಿ, ಗೋಲಿ ಆಟಗಳನ್ನು ಆಡಿಕೊಂಡು ಬೆಳೆದ ನಮಗೆ ನಮ್ಮ ಮಣ್ಣಿನ ಕ್ರೀಡೆಯಾದ ಕಬಡ್ಡಿ ಇಂದು ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದಿರುವುದು ನಮಗೆಲ್ಲ ಹೆಮ್ಮೆ ತರುವಂಥದ್ದು. ಕಬಡ್ಡಿಯನ್ನ ಯುವಕರಲ್ಲಿ ಹೆಚ್ಚು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಡಾಕ್ಟರ್ ಸೂರಜ್ ರೇವಣ್ಣನವರು ರಾಜ್ಯ ಮಟ್ಟದ ಟೂರ್ನಮೆಂಟ್ ಆಯೋಜಿಸುತ್ತಾ ಬಂದಿರುವುದು ಅವರಲ್ಲಿ ಕ್ರೀಡಾ ಪ್ರೇಮಕ್ಕೆ ಸಾಕ್ಷಿಯಾಗಿದೆ ಎಂದರು. ಹಾಗೆ ಇಲ್ಲಿರುವ ಗ್ರಾಮದಲ್ಲಿ ಇರುವಂತಹ ಗ್ರಾಮೀಣ ಪ್ರತಿಭೆಗಳನ್ನು ಗುರುತು ಮಾಡುವಂಥದ್ರಲ್ಲಿ ಸೂರಜ್ ರೇವಣ್ಣನವರ ಹುಟ್ಟುಹಬ್ಬ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ನಿಮ್ಮ ಭವಿಷ್ಯ ಉಜ್ವಲವಾಗಲಿ. ನೀವು ಇವತ್ತು ಈ ಭಾಗದಲ್ಲಿ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಿದ್ದೀರಾ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವುಗಳು ಕಬಡ್ಡಿ ಪಂದ್ಯಾವಳಿಯವರಿಗೆ ಗುರುತನ್ನು ಮಾಡಿಕೊಳ್ಳುವಂತ ಕೆಲಸಗಳನ್ನ ಮಾಡಬೇಕು. ಅದಕ್ಕೆ ಎಲ್ಲಾ ತರದ ಸಹಕಾರಗಳನ್ನ ಖಂಡಿತವಾಗ್ಲು ನಾವೆಲ್ಲ ಏನು ಚುನಾಯಿತ ಪ್ರತಿನಿಧಿಗಳಿದ್ದೇವೆ ನಿಮಗೆ ಸಹಕಾರವನ್ನ ಮಾಡ್ತೇವೆ. ಆ ಪ್ರಥಮ ಹೆಜ್ಜೆಯಾಗಿ ಇವತ್ತು ಸೂರಜ್ ರೇವಣ್ಣರವರು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು HD ರೇವಣ್ಣರವರು ಇರ್ಬೇಕಿತ್ತು. ಬಹುಶಃ ಇವತ್ತು ಅವರು ಈ ಕಾರಣಾಂತರದಿಂದ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಅವರು ಕೂಡ ಅವತ್ತು ಸಿಕ್ಕಿದಾಗ ಹೇಳಿದ್ರು, ಈಗೀಗ ಗ್ರಾಮಾಂತರ ಪ್ರದೇಶಗಳಲ್ಲಿ ಗ್ರಾಮೀಣ ಪ್ರತಿಭೆಗಳನ್ನ, ಗ್ರಾಮೀಣ ಕ್ರೀಡೆಗಳನ್ನ ನಾವು ಹೆಚ್ಚಾಗಿ ಪ್ರೋತ್ಸಾಹಿಸುವಂತ ಕೆಲಸಗಳನ್ನ ಮಾಡಬೇಕು. ಹಾಗಾಗಿ ನನ್ನ ಮಗ ಅದನ್ನ ಮಾಡ್ತಾ ಇದ್ದಾನೆ ಅನ್ನುವಂಥದ್ದನ್ನ ಮೊನ್ನೆ ಸಿಕ್ಕಿದಂತ ಸಂದರ್ಭದಲ್ಲಿ ಹೇಳಿದ್ರು. ಮತ್ತೊಮ್ಮೆ ಎಲ್ಲ ನಿಮ್ಮೆಲ್ಲರಿಗೂ, ಇಲ್ಲಿರುವಂತಹ ಕ್ರೀಡಾಭಿಮಾನಿಗಳಿಗೂ, ಕ್ರೀಡಾಪಟುಗಳಿಗೂ ಎಲ್ರಿಗೂ ಕೂಡ ಶುಭವನ್ನ ಕೋರ್ತಾ ನಿಮ್ಗೆಲ್ಲ ಹೊಸ ವರ್ಷ ಒಳ್ಳೆಯದನ್ನ ಮಾಡಲಿ. ನಿಮ್ಮೆಲ್ಲರಿಗೂ ಭಗವಂತ ಆರೋಗ್ಯವನ್ನು ಕೊಟ್ಟು ನಿಮ್ಮ ಜೀವನದ ಒಳಗಡೆ, ನಿಮ್ಮ ಭವಿಷ್ಯದ ಒಳಗಡೆ ಉತ್ತಮವಾದ ಒಂದು ಮಾರ್ಗವನ್ನ ಹುಡುಕಿಕೊಂಡು ಹೊರಟಾಗ ಅದು ಯಶಸ್ವಿಯಾಗಿ ಆಗೋದಕ್ಕೆ ಹಾರೈಸಲಿ ಅಂತ ಹೇಳಿ ಮತ್ತೊಮ್ಮೆ ಸೂರಜ್ ರೇವಣ್ಣರವರಿಗೆ ನನ್ನ ಕರೆಸಿ ಇಲ್ಲಿ ಈ ಕ್ರೀಡಾಕೂಟದ ಸಂಪೂರ್ಣ ಹೊಣೆಯನ್ನು ಹೊತ್ತಿದ್ದಾರೆ. ಇಲ್ಲಿ ಆವೃತ್ತಿ ಸರಾಗವಾಗಿ ಸಾಗ್ತಾ ಇದೆ. ನಿಜವಾಗ್ಲೂ ಈ ಭಾಗದ ಜನತೆ ತನ್ನ ಭಾಗದ ಈ ನಲ್ಮೆಯ ನಾಯಕನಿಗೆ ಶಾಸಕರಾದ CN ಬಾಲಕೃಷ್ಣ ಅವರು ಮಾತನಾಡಿ, ಕಲೆ, ಸಾಹಿತ್ಯ, ಕ್ರೀಡೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿರುವ ಜಿಲ್ಲೆಯಲ್ಲಿ ಗ್ರಾಮೀಣ ಸೊಗಡಿನ ಕ್ರೀಡೆ ಕಬಡ್ಡಿಗೆ ಹೆಚ್ಚಿನ ಆದ್ಯತೆ ನೀಡಿ ಡಾಕ್ಟರ್ ಸೂರಜ್ ರೇವಣ್ಣ ಕಬಡ್ಡಿ ಪಂದ್ಯಾವಳಿ ಆಯೋಜಿಸಿದ್ದಾರೆ. ಅವರು ಯುವಕರ ಪ್ರೇರಣೆ ಶಕ್ತಿಯಾಗಿದ್ರೆ, ತಾವು ಶಾಸಕರಾಗಿರುವ 3 ಅವಧಿಯಲ್ಲಿಯೂ ತಾಲೂಕಿನಲ್ಲಿ ಕ್ರೀಡೆ, ಕಲೆ, ನೀರಾವರಿ, ಆರೋಗ್ಯ ಕ್ಷೇತ್ರಕ್ಕೆ ಆದ್ಯತೆ ನೀಡಿ ಕೆಲಸ ಮಾಡುತ್ತಿದ್ದು, ತಾಲೂಕಿನ ಕ್ರೀಡಾಪಟುಗಳ ಅನುಕೂಲಕ್ಕಾಗಿ ತಾಲೂಕು ಕ್ರೀಡಾಂಗಣದಲ್ಲಿ ಅಗತ್ಯ ಮೂಲಭೂತ ಸೌಲಭ್ಯ ಕಲ್ಪಿಸಲಾಗಿದೆ ಎಂದರು. ವರ್ಷದಲ್ಲೂ ಕೂಡ ಈ ದೇಶದ ಬಡವರ, ರೈತರ ಬಗ್ಗೆ ಹೋರಾಟ ಮಾಡ್ತಿರ್ತಕ್ಕಂಥ ನಾಯಕರು ಯಾರು ಒಬ್ಬರಿದ್ರೆ ಸನ್ಮಾನ್ಯ HD ದೇವೇಗೌಡರು ಇವತ್ತು ದೇವೇಗೌಡರ ಆಶೀರ್ವಾದದಿಂದ, ಕುಮಾರಣ್ಣವರ ಸಹಕಾರದಿಂದ, ರೇವಣ್ಣವರ ಆಶೀರ್ವಾದದಿಂದ, ನಮ್ಮೆಲ್ಲರ ಪ್ರೀತಿಯ ಆಶೀರ್ವಾದಗಳಿಂದ ಇವತ್ತು ಸೂರಜ್ ರೇವಣ್ಣವರು ವಿಧಾನ ಪರಿಷತ್ ಸದಸ್ಯರಾಗಿ ಈ ಜಿಲ್ಲೆಯಲ್ಲಿ ಜನಪರವಾದಂತಹ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಕ್ರೀಡಾಸಕ್ತಿಯನ್ನ ಇಟ್ಟುಕೊಂಡು ಕ್ರೀಡೆಗಳಿಗೆ ಆದ್ಯತೆ ನೀಡುವಂತ ಕೆಲಸವನ್ನು ವಿಶೇಷವಾಗಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಈ ತಾಲೂಕಿನ ಸಮಸ್ತ ಜನತೆಯ ಪರವಾಗಿ, ಈ
ಜನಪ್ರಿಯ ಕ್ರೀಡೆ ಯಾವ್ದಾದ್ರು ಅಂದ್ರೆ ಹಳ್ಳಿಯ ಸೊಗಡಿನ ಕಬಡ್ಡಿ ಕ್ರೀಡೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಪ್ರೊ ಕಬಡ್ಡಿ ಬಂದ ಮೇಲೆ ಇವತ್ತು ಆಟ ಆಡೋಕ್ಕಿಂತ ನೋಡೋ ಸಂಖ್ಯೆನೂ ಕೂಡ ಇವತ್ತು ದಿನದಿಂದ ದಿನಕ್ಕೆ ಜಾಸ್ತಿ ಆಗಿದೆ. ಇದು ಏಷ್ಯಾ ಕಾಂಟಿನೆಂಟಲ್ ಮಾತ್ರ ಕಬಡ್ಡಿ ಕ್ರೀಡೆ ಜನಪ್ರಿಯ ಆಗಿತ್ತು. ಇವತ್ತು ಅದನ್ನ ಮೀರಿ ಇವತ್ತು ಈ ಕ್ರೀಡೆ ಬೆಳೀತಾ ಇದೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಅದ್ದೂರಿಯ ಕ್ಷಣಕ್ಕೆ ಡಾಕ್ಟರ್ ಸೂರಜ್ ರೇವಣ್ಣ ಅವರ ಅಭಿಮಾನಿ ಬಳಗ ಇವತ್ತು ಎಲ್ಲ ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಯಶಸ್ವಿ ಆದಿನ ಅವಕಾಶವನ್ನು ಮಾಡಿದೆ. ಯಾಕೆಂದ್ರೆ ಈಗಾಗಲೇ 2 ತಂಡಗಳ ಪರಿಚಯ ಆಗಿದೆ. ನೀವೆಲ್ಲರೂ ಕೂಡ ಕಬಡ್ಡಿ ಕ್ರೀಡೆಯನ್ನು ನೋಡುವಾಗ ದೈಹಿಕವಾಗಿ ಮಾನಸಿಕವಾಗಿ ಮುಖ್ಯವಾದಂಥದ್ದು. ಆರೋಗ್ಯವಂತ ಭಾರತಕ್ಕೆ ಆರೋಗ್ಯವಂತ ಜನತೆ ಮುಖ್ಯ. ಇವತ್ತು ಕ್ರೀಡೆಗಳಿಗೆ ನಾವು ಆಸಕ್ತಿಯನ್ನು ಇಟ್ಕೊಂಡು ಆದ್ಯತೆಯನ್ನ ನೀಡಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ, ಯುವ ಶಕ್ತಿ ದೇಶದ ಶಕ್ತಿ, ಯುವ ಶಕ್ತಿ ದೇಶದ ಆಸ್ತಿ. ಯುವಕರ ಸನ್ಮಾರ್ಗದಲ್ಲಿ ನಡೆದ್ರೆ ಆ ತಾಲೂಕು ಅಭಿವೃದ್ಧಿ ಆಗುತ್ತೆ, ಜಿಲ್ಲೆ ಅಭಿವೃದ್ಧಿ ಆಗುತ್ತೆ, ಈ ದೇಶ ಅಭಿವೃದ್ಧಿ ಆಗುತ್ತೆ. ಅದಕ್ಕೆ ಒಂದು ಕ್ರೀಡೆ ಸಾಕ್ಷಿಯಾಗಿದೆ. ಬಿಡುವಿಲ್ಲದ ಸಮಯಗಳಲ್ಲಿ ನಾವು ಕ್ರೀಡೆಗಳನ್ನ ಆಯ್ಕೆ ಮಾಡ್ಕೋಬೇಕು. ಇವತ್ತು ನಮ್ಮ ನಡವಳಿಕೆಗಳ ಆಧಾರದ ಮೇಲೆ ನಮ್ಮ ಜೀವನಗಳು ರೂಪಿತವಾಗ್ತವೆ. ಇದೇ ವೇಳೆ ರಾಷ್ಟ್ರೀಯ ಕಬಡ್ಡಿ ಆಟಗಾರರು ಪ್ರೊ ಕಬಡ್ಡಿಯನ್ನ ಪ್ರೋತ್ಸಾಹಿಸಿದ ಆಟಗಾರರಾದ ಗಗನ್ ಗೌಡ, ಜಿಎನ್ ಪವನ್, ಮನೋಜ್, ಚೇತನ್ ದೇವಾಡಿಗ, ಗಣೇಶ್ ಸೇರಿ ರಾಜ್ಯ ಕಬಡ್ಡಿ ಅಮೆಚೂರ್ ಅಸೋಸಿಯೇಷನ್ ಅಧ್ಯಕ್ಷ ಪಾಪೇಗೌಡರನ್ನು ಇದೇ ವೇಳೆ ಅಭಿನಂದಿಸಲಾಯಿತು. ಪಂದ್ಯಾವಳಿಯಲ್ಲಿ ಮೈಸೂರಿನ ಕುಂಬಾರಕೊಪ್ಪಲು ಕಬಡ್ಡಿ ತಂಡ ಡಾಕ್ಟರ್ ಸೂರಜ್ ರೇವಣ್ಣ ಕಪ್ ಹಾಗೂ 90,000 ನಗದು ಪಡೆದು ಪ್ರಥಮ ಸ್ಥಾನ ಗಳಿಸಿತು. ರನ್ನರ್ ಅಪ್ ಆಗಿ ಕೆಆರ್ಪೇಟೆ ತಾಲೂಕಿನ ಬೋರ್ಮಾರ್ನಳ್ಳಿ ತಂಡ ಕಪ್ ಹಾಗೂ 50,000 ನಗದು ಹಾಗೂ ತೃತೀಯ ಸ್ಥಾನವನ್ನು ಜೆಕೆಎಂ ಬುಲ್ಸ್ ತಂಡ ಕಪ್ ಹಾಗೂ 30,000 ನಗದು ಪಡೆಯಿತು. ಕುಂಬಾರಕೊಪ್ಪಲು ತಂಡದ ಆಟಗಾರ ಧರ್ಮ ಬೆಸ್ಟ್ ರೈಡರ್ ಪ್ರಶಸ್ತಿ ಪಡೆದರು. ಒಂದು ಕಾರ್ಯಕ್ರಮದ ಉದ್ದೇಶ ಏನಾಗಿತ್ತು ಅಂದ್ರೆ ಪ್ರತಿಯೊಬ್ಬರು ಕೂಡ ಹೆಲ್ಮೆಟ್ ಅನ್ನ ಧರಿಸಬೇಕು. ಅಪಘಾತ ಆದಂತ ಸಂದರ್ಭದಲ್ಲಿ ಅದು ನಮ್ಮ ಜೀವ ರಕ್ಷಕನಾಗಿ ಇರತಕ್ಕಂತ ಒಂದು ಉದ್ದೇಶದಿಂದ ಆ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮ. ಅದ್ರ ಜೊತೆಗೆ ಎರಡನೇದಾಗಿ ಆರೋಗ್ಯ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಕೂಡ ಬೆಳಗ್ಗೆ ಹಮ್ಮಿಕೊಂಡಿದೆ. ಇದು 3ನೇದು ತಮಗೆ ತಿಳಿದಿರ್ತಕ್ಕಂಥ ವಿಚಾರ. ಇಂಥ ಒಂದು ಅದ್ದೂರಿಯಿಂದ ವರ್ಣರಂಜಿತವಾಗಿರ್ತಕ್ಕಂಥ ಕೂಡಿರ್ತಕ್ಕಂಥ 5.0 ಅಂತಾರಾಷ್ಟ್ರೀಯ ಮಟ್ಟದ ಮೊದಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ನಡೀತಾ ಇರತಕ್ಕಂಥದ್ದು ನಮ್ಮ ಚನ್ನರಾಯಪಟ್ಟಣ ತಾಲೂಕು ಹಾಗೂ ಇತರ ತಾಲೂಕಿನ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಒಂದು ರೀತಿ ಸಂತೋಷವನ್ನ ಉಂಟು ಮಾಡಿದೆ. ಒಂದು ರೀತಿ ಹೇಳಬೇಕು ಅಂದ್ರೆ ಹಬ್ಬದ ವಾತಾವರಣ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಏಕೆಂದ್ರೆ ಕಬಡ್ಡಿ ಗ್ರಾಮೀಣ ಸೌಲಭ್ಯದಿಂದ ಹೊಂದಿರತಕ್ಕಂಥ ಒಂದು ಕ್ರೀಡೆ. ನಾವೆಲ್ಲರೂ ಕೂಡ ಮೊದಲು ಪೂರ್ವಿಕರ ಕಾಲದಲ್ಲೂ ಕೂಡ ನಾವು ತಿಳಿದಿರ್ಬೋದು. ನಮ್ಮದು ಹಾಕಿ, ಅದೇ ರೀತಿ ನಮ್ಮ ಕಬಡ್ಡಿ, ವಾಲಿಬಾಲ್, ಖೋಖೋ ನಮ್ಮ ದೇಶೀಯ ಕ್ರೀಡೆಗಳಾಗಿದ್ದಾವೆ. ಹಾಗಾಗಿ ಈ ಒಂದು ದೇಶೀಯ ಕ್ರೀಡೆಗಳಿಗೆ ಪ್ರೋತ್ಸಾಹಿಸತಕ್ಕ ಜನಪ್ರತಿನಿಧಿಗಳೆಲ್ಲರಿಗೂ ಕೂಡ ಡಾಕ್ಟರ್ ಸೂರಜ್ ರೇವಣ್ಣ ಈ ಪ್ರತಿಷ್ಠಿತ ಪಂದ್ಯಾವಳಿಗೆ ನಿಮ್ಮೆಲ್ಲರನ್ನು ಅತ್ಯಂತ ಹೃದಯಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ಇಂಥ ಒಂದು ಯಶಸ್ವಿ ಕಬಡ್ಡಿ ಕ್ರೀಡಾಕೂಟ ಈ ಪಟುಗಳಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸಿದ ಈ ಕಬಡ್ಡಿ ಕಾರ್ಯಕ್ರಮನ ಯಾಕೆ ಆಯೋಜನೆ ಮಾಡೋದಕ್ಕೆ ನಾವೆಲ್ಲ ಮುಂದುವರೆದ್ವಿ ಅಂತ ಒಂದೆರಡು ಮಾತು ಮಾತಾಡ್ತೀವಿ. ಜಾಸ್ತಿ ಮಾತಾಡಬೇಕು. ವರ್ಷ ಈ ಉತ್ಸವನ ಕೇಕ್ ಕಟ್ ಮಾಡಿಸೋದು, ಹಾರ ಹಾಕೋದು, ಈ ವಿಜೃಂಭಣೆ ಎಲ್ಲ ಮಾಡ್ತಾ ಇದ್ರು. ನಾನು ಒಂದಿನ ಕರೆದೆ ನಮ್ಮ ಎಲ್ಲ ಯುವಕ ಮಿತ್ರರನ್ನ, ಇದು ಯಾಕೋ ಸರಿ ಕಾಣಲ್ಲ, ನನಗಿದು ಇಷ್ಟ ಆಗಲ್ಲ, ಇದು ಯಾವುದು ಶಾಶ್ವತ ಅಲ್ಲ.
ಶಾಶ್ವತವಾಗಿ ಅರ್ಥಪೂರ್ಣವಾಗಿ ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳನ್ನ ಮಾಡಿ ಒಂದು ಕಮಿಟಿ ಒಂದು ಅಸೋಸಿಯೇಷನ್ ಮಾಡ್ಕೊಂಡು ಮಾಡಿ ಅದಕ್ಕೆ ಏನು ಬೇಕೋ ಸಂಪೂರ್ಣ ಸಹಕಾರ ಸಂಪೂರ್ಣ ಎಂಕರೇಜ್ಮೆಂಟ್ ನಾನು ಸದಾ ಮಾಡ್ತೀನಿ ಅಂತ ನಾನು ತಿಳಿಸಿದೆ. ಅದ ನಂತರ ವರ್ಷ ಈ ಒಳ್ಳೆ ಕ್ರೀಡಾ ಕಾರ್ಯಕ್ರಮನ ನಿಮ್ಮೆಲ್ಲರ ಆನಂದಿಸುವ ಒಂದು ಕ್ರೀಡಾ ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡು ಬಂದಿದ್ದಾರೆ. ಅದ್ರ ಜೊತೆಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಆಗ್ಬೋದು, ಹಾಗೂ ಈ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಉಚಿತವಾಗಿ ಸಸಿ ವಿತರಣೆ ಆಗ್ಬೋದು. ಇದ್ರ ಜೊತೆಗೆ ಈಗ ಮೊನ್ನೆ ಒಂದು ಹೊಸ ಕಾರ್ಯಕ್ರಮವನ್ನು ಕೂಡ ಮಾಡಿದ್ರು. ಈ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ಗಳನ್ನ, ರೋಡ್ ಸೇಫ್ಟಿ ಬಗ್ಗೆ ಮತ್ತು ನಮ್ಮ ಯುವಕರಲ್ಲಿ ಜಾಗೃತಿ ಮೂಡಿಸೋಕ್ಕೆ ನಾವು ದಿನ ಬೆಳಗ್ಗೆ ನೋಡ್ತಾ ಇರ್ತೀವಿ, ನೀವು ತ್ರಿಬಲ್ ಓಡಿಸ್ತಾ ಇರ್ತೀರಾ, ಯಾವ ಹೆಲ್ಮೆಟ್ ಹಾಕಲ್ಲ. ಇದು ಬಹಳ ಒಳ್ಳೆ ಒಂದು ಕಾರ್ಯಕ್ರಮ ಅಂತ ಹೇಳ್ತೀನಿ. ಮೊನ್ನೆ ಉಚಿತವಾಗಿ ಎಲ್ಲರಿಗೂ ಕೂಡ ನವೋದಯ ಸರ್ಕಲಲ್ಲಿ ಹೆಲ್ಮೆಟ್ ವಿತರಣೆಯನ್ನು ಕೂಡ ಮಾಡಿದ್ರು. ಇಷ್ಟು ಅರ್ಥಪೂರ್ವಕ ಕಾರ್ಯಕ್ರಮಗಳನ್ನ, ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡಿದ್ದಕ್ಕೆ ನಿಮ್ಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಹಾಗೂ ಈ ತಾನೇ ಆಗಮಿಸುತ್ತಿರುವ ನಿಮ್ಮೆಲ್ಲರ ಸ್ವರೂಪನವರು ಹಾಲಿ ಹಾಸನ ವಿಧಾನಸಭಾ ಕ್ಷೇತ್ರದ ಇದರಲ್ಲಿ ಇನ್ನು ಹೆಚ್ಚು ಮಾಡಿ ಯಾವುದೇ ಕ್ರೀಡಾ ಕಾರ್ಯಕ್ರಮ ಆಗಿರಲಿ, ಅದು ಕ್ರಿಕೆಟ್ ಪಂದ್ಯಾವಳಿ ಆಗಿರಲಿ ಅಥವಾ ಎತ್ತಿನ ಗಾಡಿ ಸ್ಪರ್ಧೆ ಆಗಿರಲಿ, ನಿಮಗೆ ಸಂಪೂರ್ಣ ಸಹಕಾರ ನಾನು ಸದಾ ಮಾಡ್ತೀನಿ ಅಂತ ಹೇಳ್ತಾ, ಲೋಕ ಕಲ್ಯಾಣಾರ್ಥವಾಗಿ ತಾಲೂಕಿನ ದಡ್ಡನಹಳ್ಳಿ ಹೋಬಳಿಯ ಕತ್ತಲಘಟ್ಟದ ಶ್ರೀ ಮೇಳೆಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ 22ನೇ ವರ್ಷದ ಮಹಾಚಂಡಿಕಾಯಾಗವನ್ನು ಸೋಮವಾರ ಹಾರನಹಳ್ಳಿ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಜರುಗಿತು. ಕತ್ತಲಘಟ್ಟದ ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ 2 ದಿನಗಳ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಜನವರಿ 4ರಂದು ಮಹಾಗಣಪತಿ ಹೋಮ, ಪುಣ್ಯಾಹ ವಾಚನ, ಅಂಕುರಾರ್ಪಣೆ, ದುರ್ಗಾ ಸಪ್ತಶತಿ ಪಾರಾಯಣ ಹಾಗೂ ಮಹಾಮಂಗಳಾರತಿ ನೆರವೇರಿತು. ಯಾಗದ ದಿನವಾದ ಇಂದು ಬೆಳಗ್ಗೆ 6 ಗಂಟೆಯಿಂದ ಮಹಾಚಂಡಿಕಾ ಯಾಗ ಪ್ರಾರಂಭವಾಗಿ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ನೇತೃತ್ವದಲ್ಲಿ ಮಧ್ಯಾಹ್ನ 12ಕ್ಕೆ ಮಹಾಪೂರ್ಣಾಹುತಿ ಮತ್ತು ಮಹಾಮಂಗಳಾರತಿಯೊಂದಿಗೆ ಸಂಪನ್ನಗೊಂಡಿತು. ಚನ್ನರಾಯಪಟ್ಟಣದ ಕಲಾ ಪರಿವಾರ ತಂಡದಿಂದ ಭಜನಾ ಕಾರ್ಯಕ್ರಮ ನೆರವೇರಿತು. ಹೋಮ ಸಂಪನ್ನಗೊಂಡಿತು. ನಂತರ ಹಾರನಹಳ್ಳಿ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಭಕ್ತರಿಗೆ ಆಶೀರ್ವಚನ ನೀಡಿ, ಎಲ್ಲ ಧರ್ಮಗಳು ಶಾಂತಿ ಸಂದೇಶ ಸಾರ್ತವೆ, ಇವುಗಳನ್ನು ಮನುಷ್ಯರು ಪಾಲನೆ ಮಾಡಬೇಕಾಗಿದೆ. ಮನುಷ್ಯ ಶಾಂತಿ ಹಾಗೂ ನೆಮ್ಮದಿಯಿಂದ ನೆಲೆಸಬೇಕು ಎನ್ನುವುದು ಧರ್ಮಗಳ ಉದ್ದೇಶವಾಗಿದೆ. ಮೋಕ್ಷ ಪಡೆಯಬೇಕು ಎಂದರೆ ಮನುಷ್ಯ ಕೋಪವನ್ನು ಕಡಿಮೆ ಮಾಡಬೇಕು. ಕೋಪದಿಂದ ಸಾಕಷ್ಟು ಅನಾಹುತಗಳು ಸಂಭವಿಸುತ್ತವೆ. ಪ್ರಕೃತಿ ಬದಲಾವಣೆಯಿಂದ ಮನುಷ್ಯನಿಗೆ ಸಾಕಷ್ಟು ಮಾರಕವಾಗ್ತಿದೆ. ಮನುಷ್ಯ ಅತಿಯಾದ ಆಸೆಗೆ ಬಲಿಯಾಗಿ ಸ್ವಾರ್ಥದ ದಾಸನಾಗ್ತಿದ್ದಾನೆ. ಸಂಬಂಧಗಳು ಹಳಸುತ್ತಿವೆ, ಸಂಸ್ಕಾರಗಳು ಇಲ್ಲದಂತಾಗಿದೆ ಎಂದು ಹೇಳಿದರು. ವೃದ್ಧಾಶ್ರಮಗಳು ತಲೆ ಎತ್ತುತ್ತಿವೆ. ಸಮಾಜ ಹಣದ ಹಿಂದೆ ಓಡುತ್ತಿರುವುದರಿಂದ ತಂದೆ ತಾಯಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳದೆ ವೃದ್ಧಾಶ್ರಮಕ್ಕೆ ಹಾಕುತ್ತಿದ್ದಾರೆ. ಇದು ಭಾರತೀಯ ಸಂಸ್ಕೃತಿಯಲ್ಲ. ಕುಟುಂಬದ ಎಲ್ಲ ಸದಸ್ಯರು ಒಟ್ಟಾಗಿ ಬದುಕಬೇಕು. ಕುಟುಂಬಸ್ಥರು ಕಷ್ಟ ಸುಖವನ್ನ ಸಮನಾಗಿ ಹಂಚಿಕೊಂಡು ಸಹಬಾಳ್ವೆಯಿಂದ ಜೀವನ ಸಾಗಿಸಬೇಕು. ಇದು ಮರೆಯಾಗುತ್ತಿದೆ. ನಗರೀಕರಣದಿಂದ ಈ ಮಣ್ಣಿನ ಸಂಸ್ಕೃತಿ ಹಾಳಾಗುತ್ತಿದೆ ಎಂದು ತಿಳಿಸಿದರು. ಮನುಷ್ಯ ಹೆಚ್ಚು ಅಕ್ಷರ ಜ್ಞಾನ ಪಡೆದ ಮೇಲೆ ತಮ್ಮ ಸಂಸ್ಕಾರ ಹಾಗೂ ಸಂಸ್ಕೃತಿಯನ್ನ ಮರೆತು ವಿದೇಶದ ಸಂಸ್ಕೃತಿಯನ್ನ ಮೈಗೂಡಿಸಿಕೊಳ್ಳುತ್ತಿದ್ದಾರೆ. ಮಧ್ಯರಾತ್ರಿಯಲ್ಲಿ ಊಟ ಮಾಡುವುದು, ಹೊಸ ವರ್ಷ ಆಚರಣೆಯೆಂದು ಮದ್ಯ ಸೇವನೆ ಮಾಡಿಕೊಂಡು ಮೋಜು ಮಸ್ತಿ ಮಾಡುವುದು ರೂಢಿಸಿಕೊಂಡಿದ್ದಾರೆ. ಭಾರತದಲ್ಲಿ ವಿಚ್ಛೇದನ ಇರಲಿಲ್ಲ, ಈಗ ವಿಚ್ಛೇದನಗಳು ಹೆಚ್ಚುತ್ತಿವೆ. ಇದರಿಂದ ಕುಟುಂಬದಲ್ಲಿ ನೆಮ್ಮದಿ ಹಾಳಾಗ್ತಿದೆ ಎಂದು ಹೇಳಿದರು. ಅಡವಿಯಲ್ಲಿದ್ದರೆ, ಕಾಡಿನಲ್ಲಿದ್ದರೆ ಅದೇ ಪಟ್ಟಣವಾಗುತ್ತಂತೆ. ನಿಷ್ಠೆ ಇಲ್ಲದವನು, ಯೋಗ್ಯತೆ ಇಲ್ಲದವನು, ಅರಿವಿಲ್ಲದವನು ಆಡಂಬರದಿಂದ ಇದ್ದು ಪಟ್ಟಣದಲ್ಲಿದ್ದರೂ ಅದು ಅಡವಿ, ಅದು ಕಾಡಿದ್ದಂಗೆ. ಹಾಗೆ ನಮ್ಮ ಇಲ್ಲೊಂದು ಆಶ್ರಮ ಇತ್ತು, ಮನೆ ಇತ್ತು, ನನ್ನ ಜಪ್ತ ಮನೆಯಲ್ಲಿ ಊಟ ಇದೆಲ್ಲ ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇವತ್ತು ಇದೇನಾಗಿದೆ, ಒಂದು ಕೈಲಾಸ ಆಗಿದೆ, ಒಂದು ವೈಕುಂಠ ಆಗಿದೆ, ಒಂದು ದೇವಿಯ ಕ್ಷೇತ್ರವಾಗಿದೆ. ಅಂದರೆ ಅವರ ಒಂದು ನಿಷ್ಠೆ, ಶ್ರದ್ಧೆ, ಭಕ್ತಿ, ಈ ಸೇವೆ ಮಾಡಬೇಕು ಅಂತಕ್ಕಂಥ ಮನಸ್ಸಿದೆಯಲ್ಲ, ಅದು ಅವರಿಗೆ ಇದನ್ನು ಬಹಳ ಎತ್ತರಕ್ಕೆ ತಗೊಂಡು ಹೋಗ್ತಾ ಇದೆ ಅಂತ ನಮ್ಮ ಭಾವನೆ. ಇನ್ನೊಂದು, ಮನುಷ್ಯ ದಿನ ದಿನ ಮೌಲ್ಯವನ್ನು ಕಳ್ಕೊಳ್ತಾ ಇದ್ದಾನೆ, ಮಾನವೀಯತೆಯನ್ನು ಮರೀತಾ ಇದ್ದಾನೆ, ಚಿಂತನೆಗೆ ಒಳಪಡ್ತಾ ಇದ್ದಾನೆ ಅಂತ. ಇದಕ್ಕೊಂದು
ಕರೆಯದೇ ಬರುವವನ. ಮನುಷ್ಯನಿಗೆ ಕೋಪ ಬಹುದೊಡ್ಡ ಶತ್ರು. ಧರ್ಮರಾಯ ಹೇಳ್ತಾನೆ ಮಹಾಭಾರತದಲ್ಲಿ, ಕೋಪವೆಂಬುದು ಅನರ್ಥ ಸಾಧನ, ಕೋಪವೆಂಬುದು ಸಂಸಾರ ಬಂಧನ, ಕೋಪದಿಂದ ಹಿಯ ಪರ ಲಯ ಅಳಿತದೆ. ಕೋಪ ಅನ್ನತಕ್ಕಂಥದ್ದು ಒಂದು ಅರಿಷ್ಟ, ಅದು ಅಜ್ಞಾನ. ಅದು ಈ ಲೋಕದಲ್ಲಿ ಸುಖ ಇಲ್ಲ, ಪರಲೋಕದಲ್ಲಿ ಸುಖ ಇಲ್ಲ. ಕೋಪಿಷ್ಟ ಆದವನಿಗೆ ಯಾವ ಲೋಕದಲ್ಲಿ ಸ್ಥಾನ ಇಲ್ಲ, ಮಾನ ಇಲ್ಲ, ಸುಖ ಇಲ್ಲ. ಯಾಕೆ ಅಂದರೆ ಕೋಪ ಅಂತ ಮಹತ್ವವನ್ನು ಇಟ್ಕೊಂಡ್ಬಿಟ್ಟಿದೆ. ಕೋಪದಿಂದ ಇಹ ಪರ ಲಯ, ಕೋಪದಿಂದ ಸಂಸಾರ ಬಂಧನ. ಕೋಪ ಬಂದಾಗ ಎಷ್ಟೋ ಮನೆಗಳು ಹಾಳಾಗೋಗ್ತವೆ, ಎಳೆದು ಹೋಗ್ತವೆ, ಡೈವರ್ಸ್ ಆಗುತ್ತೆ, ಕೋಪಿಗಳಾಗ್ತೀರ, ಮಕ್ಕಳ ಕಡೆ ಹೋಗ್ತೀರ, ಮರಿಯದ ಕಡೆ ಹೋಗ್ತಾರೆ, ಬರುವ ನೆಂಟು ಬರಲ್ಲ. ಯಾತ್ರಿಂದ ಅಂದರೆ ಆ ಕೋಪದಿಂದ. ಭಗವಂತ ಮನುಷ್ಯನಿಗೆ ಕೋಪವನ್ನು ಕೊಟ್ಟ. ಯಾಕೆ ಕೊಟ್ಟ ಭಗವಂತ? 84 ಲಕ್ಷ ಜೀವರಾಶಿಗಳು ಈ ಆತ್ಮ ಬಂದದೆ. ಇವತ್ತೇ ನಾವು ಕೂತ್ಕೊಂಡು ಮೇಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಮುಖ್ಯಸ್ಥ ಚಂದ್ರಶೇಖರ ಗುರೂಜಿ ಮಾತನಾಡಿ, ಮನುಷ್ಯನ ಆರೋಗ್ಯ ಉತ್ತಮವಾಗಿ ಇರಬೇಕು ಎನ್ನುವ ಉದ್ದೇಶ ಹೊಂದಿದ್ದು ತಾಲೂಕಿನ ಹಿರಿಸಾವೆ, ನುಗ್ಗೇಹಳ್ಳಿ, ಶ್ರಾವಣಬೆಳಗೊಳ ಹೋಬಳಿ ಕೇಂದ್ರದಲ್ಲಿ ಯೋಗ ತರಬೇತಿ ಆಯೋಜಿಸುವ ಜೊತೆಯಲ್ಲಿ ಆಯುರ್ವೇದ ಚಿಕಿತ್ಸೆ ಬಗ್ಗೆ ಮಾಹಿತಿ ನೀಡಲಾಗುವುದು ಎಂದು ಹೇಳಿದ ಅವರು, ಮಠ ಹಾಗೂ ಆಶ್ರಮಗಳು ನೊಂದವರ ಪಾಲಿಗೆ ನೆಮ್ಮದಿ ತಾಣಗಳಾಗಿವೆ. ದಣಿದು ಬಂದವರಿಗೆ ಹಸಿವು ನೀಗಿಸುವ ಜೊತೆಯಲ್ಲಿ ಜ್ಞಾನಾರ್ಜನೆ ನೀಡಲಾಗ್ತಿದೆ. ಮನುಷ್ಯ ದೇಹವನ್ನ ನಿತ್ಯವೂ ಶುದ್ಧ ಮಾಡಿಕೊಳ್ಳುತ್ತಾನೆ. ದೇಹದ ಮೇಲಿನ ಕೊಳೆ ತೊಳೆದರೆ ಸಾಲದು, ಅಂತರಂಗದ ಕೊಳೆ ತೊಳೆಯಬೇಕಾಗಿದೆ. ಸಂಬಂಧಗಳಿಗೆ ಬೆಲೆ ಇಲ್ಲದಂತಾಗಿದೆ. ಆಧುನಿಕ ವಸ್ತುಗಳಿಗೆ ಹಾಗೂ ಹಣಕ್ಕೆ ಬೆಲೆ ಕೊಡ್ತಿದ್ದಾರೆ ಎಂದು ನುಡಿದರು. ಸಮಾರಂಭದಲ್ಲಿ ತಾಲೂಕು ಹಿಂದೂ ದೇವಾಲಯ ಅರ್ಚಕ ಸಂಘದ ಅಧ್ಯಕ್ಷ ಶ್ರೀಧರ್ ಮೂರ್ತಿ ಗುರೂಜಿ, ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷ ನಂಜಪ್ಪ, ಮುಖಂಡರಾದ ಉಮಾ ಮಹೇಶ್, ಚಂದ್ರಶೇಖರ್, ತಿಮ್ಮಪ್ಪ, ಮಹದೇವಪ್ಪ, ಆನಂದ್, ಅಮೋಘ್ ಮೊದಲಾದವರು ಉಪಸ್ಥಿತರಿದ್ದರು. ಆರುನಳ್ಳಿ ಕೋಡಿಮಠ ಅವರ ಪಾದಕ್ಕೆ ಶರಣೆನ್ನುತ್ತಾ, ಹಾಗೆ ಅವರೆಲ್ಲರೂ ಸಹ ನಿಮಗೆ ಈ ವೇದಿಕೆಯ ಮೂಲಕ ಕೆಲವು ಜಗತ್ತಿಗೆ ಬೇಕಾದ, ಲೋಕ ಕಲ್ಯಾಣಕ್ಕೆ ಬೇಕಾದಂಥ ನುಡಿಗಳನ್ನು ಹಾಡ್ತಾರೆ. ಅದು ನಿಮಗೆ ಖಂಡಿತ ಅವಶ್ಯಕತೆ ಇದೆ ಅಂತ ಹೇಳ್ತಾ, ಈಗ ವೇದಿಕೆಯ ಮೇಲೆ ಕೂತಿರುವ ನಮ್ಮ ಮಾಜಿ ಅಧ್ಯಕ್ಷರಾದ ನಂಜಪ್ಪನವರೇ ಹಾಗೂ ಉಮಾಮಹೇಶ್, ಬಹುಶಃ ನನಗೆ ಪತ್ರಕರ್ತರು ಮೊನ್ನೆ ಕೇಳಿದರು, ಮುಂದೆ ನೀವು ಸಮಾಜಕ್ಕೆ ಏನು ಕೊಡ್ಲಿಕ್ಕೆ ಹೊರಟಿದ್ದೀರಿ ಅಂತ. ನನ್ನ ಆಶ್ರಮದ ಮೂಲ ಉದ್ದೇಶ ಒಂದು ಅಕ್ಷರ, ಒಂದು ಅನ್ನ, ಒಂದು ಆರೋಗ್ಯ. ಬಹುಶಃ ದಾಸೋಹ ತುಂಬ ಕಡೆ ನಾವು ಕೊಟ್ಕೊಂಡು ಬಂದಿದ್ದೀವಿ. ಅಕ್ಷರಕ್ಕೂ ಸಹ ಸಾವಿರಾರು ಮಕ್ಕಳಿಗೆ ನಾವು ನೋಟ್ಬುಕ್ ಕೊಟ್ಟಿದ್ದೀವಿ. ಹಾಗೆ ಆ ಆರೋಗ್ಯಕ್ಕೆ ಒತ್ತು ಕೊಡ್ಲಿಕ್ಕಾಗಿರಲ್ಲ. ಈಗ ಇದೇ ಯೋಗ ಸೆಂಟರ್ ಬೆಂಗಳೂರು ಅಲ್ಲಿಂದ ಎಲ್ಲರಿಗೂ ಆನ್ಲೈನ್ ಯೋಗ ಹಾಗೂ ತುಂಬ ಕಡಿಮೆ ಖರ್ಚಿನಲ್ಲಿ ಸರಳವಾಗಿ ಆನ್ಲೈನಲ್ಲಿ ಯೋಗ ಮತ್ತು ಆರೋಗ್ಯ ಮತ್ತು ಆಯುರ್ವೇದ, ಸತ್ಸಂಗ ಎಲ್ಲವನ್ನೂ ಅವ್ರು ನಿಮ್ಗೆ ಹೇಳ್ತಾರೆ. ಹಾಗೆ ತಿಮ್ಮಪ್ಪನವರು ಅಂತ ಬೆಂಗಳೂರು, ಚನ್ನಪ್ಪಣ್ಣ ನಮ್ಮ ಸ್ವಂತ ಅಣ್ಣ ಇದ್ದಾಗೆ, ಮಾದೇವಪ್ಪನವರು ಸಹ ಬೆಳಗಾವಿ ಯೂನಿವರ್ಸಿಟಿಗೆ ಬಂದವರು, ಹಾಗೆ ಆನಂದ್ ಅವರು ಈ ಸಂಸ್ಥೆಯ ಕಾರ್ಯದರ್ಶಿ ಹಾಗೂ ಈ ಸಂಸ್ಥೆಯ ಮಾಲೀಕ ಆದರೂ ತಪ್ಪಾಗಲಾರದು ಅಮೋಘ್ DC. ಬಹುಶಃ ಅವರಿಗೆ ನಾನು ಈಗಲೇ ಗುರುಗಳ ಸನ್ನಿಧಿಗೆ ಹೇಳ್ತಾ ಇದ್ದೀನಿ, ಗುರುಗಳು ಹೇಳಿದ್ದಾರೆ ಆಲ್ರೆಡಿ, ನಾನು ಹೇಳ್ತಾ ಇದ್ದೀನಿ, ಎಲ್ಲಿ ನೀವು ಸಮಾಜ ಗೆಲ್ತಿರೋ, ಎಲ್ಲಿ ನೀವು ಮನೆ ಗೆಲ್ತಿರೋ, ಆಗ ಮಾತ್ರ ನಿಮ್ಮ ಬದುಕು ಸುಂದರ. ಎಲ್ಲ ಯುವಕರಿದ್ದೀರಿ ಇಲ್ಲಿ, ಈ ವೇದಿಕೆಯಲ್ಲಿ ಎಲ್ಲರೂ ಯುವಕರೇ ಇದ್ದೀರಿ. ನೀವೆಲ್ಲ ಏನ್ ಮಾಡ್ತಿದ್ದೀರಿ? ಸಾಧನೆಯ ಮಾಡೋ ಮುಖದಲ್ಲಿ ಎಲ್ಲೋ ಒಂದು ಕಡೆ ಆತುರ ನಿರ್ಧಾರ ಮಾಡಿ ನಿಮ್ಮ ಬದುಕಿನ ತಂದೆ, ತಾಯಿ, ಬಂಧು, ಬಳಗ, ಸಂಬಂಧ ಎಲ್ಲವನ್ನೂ ಧಿಕ್ಕರಿಸ್ತಿದ್ದೀರಿ. ನಿಮ್ಗೆಲ್ಲ ಗೊತ್ತಿರೋದು ಒಂದೇ, ಬೇಗ ಶ್ರೀಮಂತರಾಗಬೇಕು ಅಂತ. ಗುರುಗಳು ಯಾವಾಗಲೂ ಹೇಳ್ತಾರೆ, ಉದ್ದಾಗಿದ್ ಮುರಿತದೆ, ಹಗ್ಲಾಗಿದ್ ಹರಿತದೆ ಅಂತ. ಅಂದ್ರೆ ಎಷ್ಟು ಬೇಗ ನೀವು ಉದ್ದಾಗ್ತೀರಿ ಅಷ್ಟು ಬೇಗ ಮುರಿತೀರಿ, ಎಷ್ಟು ಬೇಗ ಹಗ್ಲಾಗ್ತೀರಿ ಅಷ್ಟು ಬೇಗ ಹರಿದು ಹೋಗ್ತೀರಿ. ಅವ್ರು ಯಾವಾಗಲೂ ಹೇಳೋದಷ್ಟೇ, ನಿಧಿ ಎಲ್ಲಿ ಹಿದ್ದಾತು ಅಲ್ಲಿತ್ತು ಆಪತ್ತು. ಎಲ್ಲಿ ಹಣ ಆಸ್ತಿ ಇರುತ್ತೋ, ಎಲ್ಲಿ ಶ್ರೀಮಂತಿಕೆ ಇರುತ್ತೋ ಅಲ್ಲಿ ಮಕ್ಕಳು ದಾರಿ ತಪ್ತವೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ನಿಧಿ ಎಲ್ಲಿ ಹಿದ್ದಾತು ಅಲ್ಲಿತ್ತು ಆಪತ್ತು ಅಂತ. ಬಹುಶಃ ಈ ಮಠದ ನಾನು ಏನಾದರೂ ಇಲ್ಲಿ ನಿಂತಿದ್ದೀನಿ ಅಂದರೆ ಒಂದು ಜಗನ್ಮಾತೆ ಮೆಳೆಯಮ್ಮ, ಎರಡು ನಮ್ಮ ಪರಮಪೂಜ್ಯ ಶ್ರೀ ಶ್ರೀ ಶಿವಾನಂದ ಮಹಾಸ್ವಾಮಿಗಳಿಗೆ ಜೋರಾಗಿ ಚಪ್ಪಾಳೆ ಮೂಲಕ ಶರಣ ಸುಮ್ಮನ. ಹಾಗೆ ನಿಮ್ಮೆಲ್ಲರಲ್ಲೂ ಒಂದು ಮಾತು, ಬಹುಶಃ ನಾನು ಏನಕ್ಕೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದರೆ, ನನ್ನ ಪತ್ರಕರ್ತ ಮಿತ್ರರು ಯಾವಾಗಲೂ ಕೇಳ್ತಿರ್ತಾರೆ, ಈ ವರ್ಷದಿಂದ ಶುರು ಮಾಡ್ತಿದ್ದೀವಿ ಹಿರಿಸಾವೆ, ನುಗ್ಗೇಹಳ್ಳಿ, ಬೆಳಗುಳ ಅವರಷ್ಟೇ, ನಾವು ಯಾವ ಮಟ್ಟದಿಂದ ತಗೊಂಡಿಲ್ಲ.
ಪರಮ ಪೂಜ್ಯರು ಹೇಳಿದ್ರು ನನಗೆ ಆಶ್ರಮ ಅಂದ್ರೆ ಹೇಗಿರಬೇಕು. ನಾನು ಅದನ್ನು ಕೇಳಿದೆ ಹೋಗಿ, ಆಶ್ರಮ ಅಂದ್ರೆ ಹೇಗಿರ್ಬೇಕು ಗುರುಗಳೇ. ನಾನು ಫಸ್ಟು 2004ರಲ್ಲಿ ನನಗಿನ್ನೂ 24 ವರ್ಷ ಆಗಿತ್ತು. ಈಗ ಅಲ್ಲಿ ಕೇಳಿದೆ ನಾನು ಅವ್ರ ಹತ್ರ ಹೋಗಿ, ಅವ್ರು ಹೇಳಿದ್ರು ಯಾವುದೇ ಕಾರಣಕ್ಕೂ ಆಶ್ರಮಗಳನ್ನು ಹೇಗಿರ್ಬೇಕಂದ್ರೆ ದಣಿದು ಬಂದ ದೇಹಗಳಿಗೆ ವಿಶ್ರಾಂತಿ, ತದನಂತರ ಪ್ರಸಾದ, ಆಸಕ್ತಿ ಇದ್ದಲ್ಲಿ ನಿನ್ನ ಧರ್ಮ ಪ್ರವಚನ ಮಾಡುವುದು. ಬಹುಶಃ ಅದನ್ನೇ ನಾನು ಪಾಲಿಸ್ತಾ ಇದ್ದೀನಿ ಅಂತ ಅವ್ರ ಪಾದಕ್ಕೆ ಮತ್ತೊಮ್ಮೆ ಶರಣೊಟ್ಟಿಗೆ ಹೇಳ್ತಾ, ನಾನು ಇದುವರೆಗೂ ಹಾಗೆ ಮಾಡ್ತಾ ಇದ್ದೀನಿ. ಯಾರೇ ಬಂದರು ಬರ್ರಿ ಕೂತ್ಕೊಳ್ರಿ, ಪ್ರಸಾದ ಆಯ್ತಾ. ಕೋಡಿ ಮಟ್ಟಕ್ಕೆ ಹೋದ್ರೆ ಎಲ್ಲರಿಗೂ ಹೊರವಾಗಿರುತ್ತೆ ನಿಮಗೆ. ಅವ್ರು ಮೊದಲು ಹೇಳೋದೇ ಏನು ಪ್ರಸಾದ ಆಯ್ತಾ. ಏನಕ್ಕೆ ಅಂದರೆ ನೀವು ಹೊಸ್ಕೊಂಡು ಕೂತ್ರೆ ಅದರಲ್ಲೂ ಈ ಶುಗರ್ BP ನಿಮಗೆ ಕಷ್ಟ ಆಗುತ್ತೆ. ಅವ್ರು ಹೇಳೋ ಉದ್ದೇಶ ಅನ್ನತೋ ಪ್ರಾಣ ಪ್ರಾಣತೋ ಪರಾಕ್ರಮ. ಯಾವ ವ್ಯಕ್ತಿಗೆ ಬಟ್ಟ ತುಂಬ ಆಹಾರ ಇರ್ತದೆ ಅವನು ಸಂತೃಪ್ತಿ ಕೇಳ್ತಾನೆ. ಆಹಾರ ಇದ್ದಾಗ ಅವನ ಮನಸ್ಸು ಚಂಚಲ ಆಗುತ್ತೆ. ನಾವೇ ಈ ಕಾರ್ಯಕ್ರಮದಿಂದ 2 ಗಂಟೆ ಕೂರಿಸಿ ನೀವೇ ಎದ್ದು ಹೋಗ್ತೀರಿ. ಅದಕ್ಕೆ ಕಾರಣ ದೇಹನೂ ಶುದ್ಧವಾಗಿರಬೇಕು. ತುಂಬ ಜನ ಬಂದಿದ್ದೀರಿ. ನಾನು ಈ ವೇದಿಕೆಯಲ್ಲಿ ಹೇಳೋದಿಷ್ಟೇ, ಈ ತಾಲೂಕಿನಲ್ಲಿ, ಈ ಜಿಲ್ಲೆಯಲ್ಲಿ ನನ್ನಿಂದ ಯಾವುದಾರ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿದ್ರೆ ಈ ವೇದಿಕೆ ಮೂಲಕನೇ ನಾನು ಕ್ಷಮೆ ಕೇಳ್ತಾ, ಈ ಕಾರ್ಯಕ್ರಮ ಹೀಗೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂದಿನ ಒಲಿಂಪಿಕ್ಸ್ನಲ್ಲಿ ಭಾರತ ಹೆಚ್ಚಿನ ಪದಕಗಳ ಗೆಲುವಿಗೆ ಕೇಂದ್ರ ಸರ್ಕಾರದಿಂದ ಖೇಲೋ ಭಾರತ್ ಅಭಿಯಾನ. ಗ್ರಾಮೀಣ ಕ್ರೀಡೆಗಳು ಹೆಚ್ಚು ಸಶಕ್ತವಾಗಬೇಕು ಎಂಬ ಉದ್ದೇಶದೊಂದಿಗೆ ಪಟ್ಟಣದಲ್ಲಿ ಪ್ರತಿ ವರ್ಷ ಡಾಕ್ಟರ್ ಸೂರಜ್ ರೇವಣ್ಣ ಕಬಡ್ಡಿ ಪಂದ್ಯಾವಳಿ ಎಂದ ಸಂಸದ ಡಾಕ್ಟರ್ CN ಮಂಜುನಾಥ್. 2 ದಿನಗಳು ನಡೆದ ಕಬಡ್ಡಿ ಪಂದ್ಯಾವಳಿಗೆ ಆಗಮಿಸಿ ಶುಭ ಕೋರಿದ ಸಂಸದರು. ತಾಲೂಕಿನ ದಂಡಿಗನಹಳ್ಳಿ ಹೋಬಳಿ ಕತ್ತರಿಘಟ್ಟದಲ್ಲಿನ ಮೆಳೆಯಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನಡೆದ ಚಂಡಿಕಾ ಯಾಗ. ಹಾರನಹಳ್ಳಿ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಭಾಗಿ. ಆಧ್ಯಾತ್ಮಿಕ ಕೇಂದ್ರದ ಮುಖ್ಯಸ್ಥರಾದ ಚಂದ್ರಶೇಖರ್ ಗುರೂಜಿಯವರಿಂದ ಮುತ್ತೈದೆಯರಿಗೆ ಬಾಗಿನ ಅರ್ಪಣೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ ಚೀಫ್ ವಾರ್ತೆಯಲ್ಲಿ. ನಮಸ್ಕಾರ.